ಐಟಮ್ಸ್ ಜಸ್ಟ್ 171 rupees ಅಷ್ಟೇ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಅರ್ಥ ಆಗಿರುತ್ತೆ. ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ನನಗೆ. ಜಸ್ಟ್ 47 ರೂಪೀಸ್ಗೆ ನನಗೆ ಸಿಕ್ಕಿದೆ. ಅವಾಗ ಆಫರ್ ಇತ್ತು ಅದರಿಂದ. ಇದು ಡಾಜ್ಲರ್ ಮಸ್ಕರ ನೋಡಿ, ಇದೇನೆ ಡಾಜ್ಲರ್ ಮಸ್ಕರ. ಜಸ್ಟ್ 47 ರೂಪೀಸ್ಗೆ ಸಿಕ್ಕಿದೆ. ಇವಾಗಿನ ಪ್ರೈಸ್ ಇದು ಬಂದು 88 ರೂಪೀಸ್ ಇದೆ. ಆದ್ರೂ ವರ್ತ್ ತಗೋಬೋದು. ತುಂಬ ಕಡಿಮೆ ಬೆಲೆಗೆ ಸಿಗ್ತಿದೆ. ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ನೀವು ಶಾಪಲ್ಲೆಲ್ಲಾದರೂ ತಗೋತೀನಿ ಅಂತಂದರೆ ತುಂಬ ಜಾಸ್ತಿ ಇರುತ್ತೆ ಪ್ರೈಸು. ನೋಡ್ಬೋದು ನೀವು. ಇದು ಡಾಜ್ಲರ್ ಅವ್ರದ್ದು ಮಸ್ಕರ ಕಾಣಿಸ್ತಿದೆಯಾ? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಜಸ್ಟ್ 47 ರೂಪೀಸ್. ನಾನೇ ಶಾಕ್ ಆಗಿಬಿಟ್ಟೆ ನೋಡ್ಬಿಟ್ಟು. ನಿಮಗೇನಾದರೂ ಇದು ಲಿಂಕ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ. ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ತಗೊಳ್ಳಿ ಫ್ರೆಂಡ್ಸ್, ತುಂಬ ವರ್ತ್. ಇದು ನಾನು ಯೂಸ್ ಮಾಡಿದ್ದೀನಿ. ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ, ತಗೊಳ್ಳಿ. ನೆಕ್ಸ್ಟ್ ಬಂದು ನನ್ನ ಪಾಪುಗೆ ನಾನು ಆರ್ಡ್ರ್ ಮಾಡಿದ್ದೆ ಐಟಮ್ಸು ತೋರಿಸ್ಕೊಡ್ತೀನಿ. ಇದಿಷ್ಟು ನನಗೆ ಕಾಂಬೋ ಆಫರಲ್ಲಿ ಸಿಕ್ಕಿರೋದು. ಇದಿಷ್ಟು ಟೋಟಲ್ 5 ಪ್ರಾಡಕ್ಟ್ಸ್. ನೋಡಿ, ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಸಖತ್ತಾಗಿದೆ. ಇದು ಏನೇನು ಅಂತ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಬಂದು ಪಾಪು ಏನಾದರೂ ಅಳ್ತಾ ಇದ್ದರೆ ಹೀಗೆ ಕೊಟ್ಟರೆ, ಆಮೇಲೆ ಅಲ್ಲಿ ಬರೋ ಸಮಯದಲ್ಲಿ ಕೊಟ್ಟರೆ, ಅಲ್ಲಿ ಬರೋ ಟೈಮಲ್ಲಿ ಇದನ್ನು ಕೊಟ್ಟರೆ ಅದನ್ನು ಅವ್ರಿಗೆ ಪೇಯ್ನ್ ಆಗ್ತಿರುತ್ತಲ್ಲ ಅಲ್ಲಿ ಬರೋ ಟೈಮಲ್ಲಿ, ಅದರಿಂದ ಇದನ್ನು ಥರ ಮಾಡಿ ಇಟ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಇದು ಬಂದು ಏನಾದರೂ ತಿನ್ಸೋಕ್ಕೆ, ಒಡ್ರಾಗಿ ತಿನ್ಸೋಕ್ಕೆ, ಮತ್ತು ಫ್ರೂಟ್ಸ್ಗಳನ್ನ ಬೇಯಿಸ್ಬಿಟ್ಟು ತಿನ್ಸೋಕ್ಕೆ ಇದನ್ನ ಈ ಥರ ಮಾಡಿ. ಇದನ್ನು ಇವಾಗ ಮಾಡಿ ಇಲ್ಲಿಗೆ ತುಂಬಿಟ್ಟು ತಿನ್ಸೋಕ್ಕೆ ಏನಾದ್ರೂ ಈಗ ಪ್ರೆಸ್ ಮಾಡಿದರೆ ಇಲ್ಲಿ ಬರುತ್ತೆ. ಈ ಹೋಲಿದೆ, ಇಲ್ಲಿ ಬರುತ್ತೆ. ಇದನ್ನು ಅಷ್ಟೇ ಅಲ್ಲಿ ಬರೋ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಕಚ್ಚಕ್ಕೆ. ಏನಾದರೂ ಕಚ್ಚಬೇಕು ಅಂತ ಅನ್ನಿಸ್ತಿರುತ್ತೆ ಅಲ್ಲಿ ಬರೋ ಟೈಮಲ್ಲಿ. ಸೊ ಅವಾಗ ಹೆಲ್ಪ್ ಆಗುತ್ತೆ ತುಂಬ. ನೆಕ್ಸ್ಟ್ ಇದು ಫ್ರೂಟ್ಸ್ ತಿನ್ಸೋಕ್ಕೆ. ಇದನ್ನು ಓಪನ್ ಮಾಡಿ ಇಲ್ಲಿ ದಾಳಿಂಬೆ, ಕಿತ್ತಳೆ ಹಣ್ಣು ಆಗಿರ್ಬೋದು, ಯಾವುದೇ ಫ್ರೂಟ್ಸ್ ಆಗಿರಲಿ ಇಲ್ಲಿ ಹಾಕ್ಬಿಟ್ಟು ಕೊಟ್ಟರೆ, ಕ್ಯಾರೆಟ್ ಬೇಯಿಸ್ಬಿಟ್ಟು, ಬೀಟ್ರೋಟ್ ಬೇಯಿಸ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಇಲ್ಲಿ ಹಾಕ್ಕೊಟ್ರೆ ತಿಂತಾರೆ. ಇಲ್ಲಿ ಕಚ್ಚಿದಾಗ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಾಯಿ ಕ್ಲೀನ್ ಮಾಡೋಕ್ಕೆ ನಾವು ಬೆರ್ಲಿಂಗ್ ಹಾಕ್ಬಿಟ್ಟು ಹೀಗೆ ಕ್ಲೀನ್ ಮಾಡೋದು. ಬಾಯಿ ಎಷ್ಟು ಸ್ಮೂತ್ ಇದೆ ನೋಡಿ. ಪಾಪುಗೆ ಬೇಬೀಸ್ಗೆ ಅಂತಲೇ ಮಾಡ್ತಾರೆ. ತುಂಬ ಸ್ಮೂತ್ ಇದೆ. ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿ, ಸ್ವಲ್ಪ ಎಲ್ಲ ಪ್ರೆಸ್ ಮಾಡಿ ಕ್ಲೀನ್ ಮಾಡಿದ್ರೆ
ಚೆನ್ನಾಗಿರುತ್ತೆ. ತುಂಬ ಯೂಸ್ಫುಲ್ ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. 5 ಐಟಮ್ಸ್ ಜಸ್ಟ್ 171 ರೂಪೀಸ್ ಅಷ್ಟೇ. ಇವಾಗಂತೂ ಇನ್ನೂ ಆಫರ್ ನಡೀತಾ ಇದೆ, ಜಸ್ಟ್ 145 ರೂಪೀಸ್ಗೆ ಸಿಗ್ತಿದೆ. ಜಸ್ಟ್ 145 ರೂಪೀಸ್ಗೆ ಸಿಗ್ತಿದೆ ಇವಾಗ. ನಿಮ್ಗೇನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ತುಂಬ ತಿಂಗಳುಗಳ ನಂತರ ನನ್ನ ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಟೈಮೇ ಇಲ್ಲ, ಬೇಬಿ ಇರೋದ್ರಿಂದ ಬ್ಯುಸಿ ಇರ್ತೀನಿ. ಇವಾಗ ಸ್ವಲ್ಪ ಫ್ರೀ ಸಿಕ್ಕಿಲ್ಲ, ಫ್ರೀ ಮಾಡ್ಕೊಂಡಿದ್ದೀನಿ. ನೋಡೋಣ, ಅವಳೇನಾದರೂ ಒದ್ಬಿಟ್ರೆ ಮಧ್ಯ ಸ್ಕಿನ್ ಕೇರ್ನ ಹೇಗೆ ಮಾಡ್ತೀನಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಸ್ಕಿನ್ ಕೇರ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ, ಬನ್ನಿ. ಅಕ್ಕಿ ಬೇಕಾಗುತ್ತೆ, ಮೊಸರು ಬೇಕಾಗುತ್ತೆ, ಕಾಫಿ ಪೌಡರ್ ಬೇಕಾಗುತ್ತೆ, ಅರಿಶಿನ ತಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ, ಹನಿ, ಜೇನುತುಪ್ಪ. ಇವಾಗ ಇದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಹೇರ್ನ ಮೇಲ್ಗಡೆ ಕಟ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಮುಖ ವಾಶ್ ಮಾಡ್ಕೊಬರೋಣ. ನೆಕ್ಸ್ಟ್ ಮುಖ ವಾಶ್ ಮಾಡ್ಕೊಬರ್ತೀನಿ. ವಾಶ್ ಆಯಿತು. ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಮುಂಚೆನೇ ಫೇಸ್ ಯೂಸ್ ಮಾಡಿಕೊಂಡ್ರೆ ಕಣ್ಣೀರಿಂದ ತುಂಬ ಒಳ್ಳೆಯದು. ಡಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂತ. ನಿಧಾನ ಕೊಟ್ಕೊಬೇಕು, ದೂರ ಪ್ರೆಸ್ ಮಾಡಿ ಎಲ್ಲ ಮುಖನ ಒರೆಸ್ಬಾರ್ದು. ಸ್ಕಿನ್ ತುಂಬ ಡ್ಯಾಮೇಜ್ ಆಗಿದೆ. ಅದಾಗಿದೆ. ನೆಕ್ಸ್ಟು ಮೊದಲಿಗೆ ಒಂದು ಬೌಲ್ ತಗೊಂಡು ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೋಬೇಕು. ನೋಡಿ, ಇಷ್ಟು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ, ಜಾಸ್ತಿ ಏನು ಬೇಡ, ಸ್ವಲ್ಪ. ಇವಾಗ ನಾನು ಇದು ಸ್ಕ್ರಬ್ ಥರ ಮಾಡ್ತಾಯಿದ್ದೀನಿ. ಇದನ್ನು ಸ್ಕ್ರಬ್ ಥರ ಯೂಸ್ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕು. ಇದು ಮೊದಲನೇ ಸ್ಟೆಪ್, ಸ್ಕ್ರಬ್. ಇವಾಗ ಸ್ಕ್ರಬ್ ರೆಡಿಯಾಗಿದೆ. ಸ್ವಲ್ಪ ತಗೊಂಡು ತಗೊಂಡು ಇದರ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ನೋಡ್ತಿದ್ದೀರಲ್ಲ, ನಿಧಾನಕ್ಕೆ, ಜಾಸ್ತಿ ಫೋರ್ಸಾಗಿ ಹಚ್ಬಾರ್ದು, ನಿಧಾನಕ್ಕೆ. ಫೇಸ್ ತುಂಬ ಸ್ಕ್ರಬ್ ಮಾಡಬೇಕು, ನಿಧಾನಕ್ಕೆ.
ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಡಸ್ಟ್ ಇರಲಿ, ಧೂಳಿರಲಿ, ಟ್ಯಾನ್ ಆಗಿದ್ರೆ ರಿಮೂವ್ ಆಗುತ್ತೆ. ನಿಧಾನಕ್ಕೆ ಒಂದು 5 ನಿಮಿಷ ಮಸಾಜ್ ಮಾಡಿದ್ರೆ ಸಾಕು. ನಿಧಾನಕ್ಕೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರೋ ಕಡೆ ಜಾಸ್ತಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಐದು ನಿಮಿಷ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಆ್ಯಕ್ಚುಲಿ ನಾನು ತುಂಬ ತಿಂಗಳು ಅಂತಲೇ ಹೇಳ್ಬೋದು ಇನ್ನೊತ್ತು ನಾನು ಸ್ಕಿನ್ ಕೇರ್ ಮಾಡಿಕೊಂಡೇ ಇಲ್ಲ. ಇವಾಗ ಮಾಡೋಣ ಅಂತ ಅಂದ್ಕೊಂಡೆ, ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ವಿಡಿಯೋ ಮಾಡ್ಕೋತಾ ಇದ್ದೆ. ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಬೇಕು. ಕಣ್ಣತ್ರ ಏನು ಬೇಡ, ಇವಾಗ ಮಸಾಜ್ ಎಲ್ಲ ಆಗಿದೆ, ಸ್ಕ್ರಬ್ ಆಯಿತು. 2 ನಿಮಿಷ ಹಂಗೆ ಬಿಟ್ಟು ಇವಾಗ ಎರಡು ನಿಮಿಷ ಸಾಕು. 2 ನಿಮಿಷ ಬಿಟ್ಟು ಇವಾಗ ವಾಶ್ ಮಾಡ್ಕೊಬರ್ತೀನಿ. ವಾಶ್ ಮಾಡ್ಕೊಬಂದು ತೋರಿಸ್ತೀನಿ. ಇವಾಗ ವಾಶ್ ಮಾಡ್ಕೊಬಂದಿದ್ದೀನಿ. ಸ್ಕ್ರಬ್ ಮಾಡಿದ್ನಲ್ವ, ವಾಶ್ ಮಾಡೋವಾಗಲೂ ಅಷ್ಟೇ ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೆ ಸ್ಕ್ರಬ್ ಮಾಡಿನೇ ವಾಶ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವೇ, ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ಸ್ಕ್ರಬ್ ಮಾಡಿದಾಗ್ಲೇ ಅನ್ನಿಸ್ತಾ ಇದೆ, ಸ್ವಲ್ಪ ಸ್ಮೂತ್ ಅನ್ನಿಸ್ತಾ ಇದೆ, ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ನೋಡ್ಬೋದು ಎಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಒಂದು ಟೇಬಲ್ ಸ್ಪೂನ್ ಪೂರ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ನೆಕ್ಸ್ಟ್
ಅಲ್ಲ ಒಂದು 1/4 ಸ್ಪೂನ್, 1/4 ಸ್ಪೂನ್ ಅಷ್ಟು ಕಾಫಿ ಪೌಡ್ರ್ ಬೇಕಾಗುತ್ತೆ. ನೆಕ್ಸ್ಟು ಒಂದು ಚಿಟಿಕೆ ಅರಿಶಿನ, ಹನಿ, ಲಯನ್ ಹನಿ, ತುಪ್ಪ, 1/4 ಟೀ ಸ್ಪೂನ್. ನೆಕ್ಸ್ಟು ಕೊಬ್ಬರಿ ಎಣ್ಣೆ ಸೇಮ್ ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು. ಲಾಸ್ಟ್ ಆಮೇಲೆ ಮೊಸರು ತಗೊಂಡಿದ್ದೀನಿ. ಟೂ ಸ್ಪೂನಷ್ಟು ಮೊಸರು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಮಾಡ್ತದೆ? ನೋಡಿ ಇವಾಗ ವಾಶ್ ಮಾಡ್ಕೊಬಂದಿದ್ದೀನಿ, ನೋಡಿ ನೀವು. ಯಾವುದೇ ಸೋಪ್ ಯೂಸ್ ಮಾಡಿ ಮತ್ತು ಫೇಸ್ ವಾಶ್ ಯೂಸ್ ಮಾಡಿ ವಾಶ್ ಮಾಡಬೇಡಿ. ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದ್ರೂ ಅಷ್ಟೇ 3 ಅವರ್ಸ್ ತನಕ ಯಾವುದೇ ಸೋಪಿಂದ ಮುಖ ತೊಳಿಬಾರ್ದು. ರಿಸಲ್ಟ್ ಸಿಗಲ್ಲ ಅದರಿಂದ. ನೋಡ್ಬೋದು ನೀವು ಇವಾಗ ತುಂಬ ಸ್ಮೂತ್ ಅನ್ನಿಸ್ತಿದೆ ಸ್ಕಿನ್ನು, ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಮೊದಲೆಲ್ಲ ತುಂಬ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಪಾಪು ಇದ್ದಾಳಲ್ವ ಅದರಿಂದ ನನಗೂ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಿದೆ.
ನೋಡಿ ನೀವು ಎಷ್ಟು ಚೆನ್ನಾಗಿದೆ ಸ್ಕಿನ್. ಇನ್ನು ಒಂದು 10 ಮಿನಿಟ್ಸ್ ಬಿಟ್ಟು ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಯಾವುದೇ ಮಾಯ್ಶ್ಚರೈಸರ್ ಅದು ಹಚ್ಕೋಬೋದು. ನೋಡಿದ್ರಲ್ವಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಇವಾಗ ರೆಡಿಯಾಗಿದೆ ಫೇಸ್ ಪ್ಯಾಕ್. ಇವಾಗ ಇದನ್ನು ನಿಧಾನಕ್ಕೆ ಮಸಾಜ್ ನೋಡಿದೆ ಅದು ಮಸಾಜ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಇವಾಗ ಫೇಸ್ ತುಂಬ ಹಚ್ಚಬೇಕು. ಸ್ವಲ್ಪ ಮಸಾಜ್ ಮಾಡಿ ಮುಚ್ಚಬೇಕು. ನಿಧಾನಕ್ಕೆ, ಜಾಸ್ತಿ ರಫ್ ಬೇಡ, ನಿಧಾನಕ್ಕೆ ಮಸಾಜ್ ಮಾಡಿ. ನಂಗಂದ್ರೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆ ಟೈಮೇ ಸಿಗ್ತಾ ಇರಲಿಲ್ಲ. ಹಂಗೋ ಇವತ್ತು ಟೈಮ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಮಸಾಜ್ ಮಾಡಬೇಕು. ಸ್ವಲ್ಪ ತಗೊಂಡು ಮೂಗು ಹತ್ರ ಜಾಸ್ತಿ ಫೋರ್ಸ್ ಮಾಡೋದು, ಜಾಸ್ತಿ ಅಂತೇಳಿಲ್ಲ, ಸಿಂಪಲ್. ಅಪ್ಪರ್ ಲಿಪ್ ಹತ್ರ ಮಸಾಜ್ ಎಲ್ಲ ಆದಮೇಲೆ ಮತ್ತೆ ತಿಕ್ಕಾಗಿ ಹಚ್ಚಬೇಕು. ನೋಡ್ತಾ ಇದ್ದೀನಲ್ವ, ಹಿಂಗೆ ಹಚ್ಬೇಕು. ಬೇಕಿದ್ರೆ ನೀವು ಇದನ್ನು ಕತ್ತಿಗೆ ಹಚ್ಬೋದು. ನಾನು ಕತ್ತಿಗೆ ಹಚ್ತಾ ಇಲ್ಲ. ಕಂಪ್ಲೀಟಾಗಿ ಹಚ್ಚಾಗಿದೆ. ಇದನ್ನು 30 ಮಿನಿಟ್ಸ್ ಅಂದರೆ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ. ಇವಾಗ ನೀವು ಕೇಳ್ಬೋದು, ಮಾಡೋದ್ರಿಂದ ಏನು ಪ್ರಯೋಜನ? ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡಸ್ಟ್ ಇದ್ದರೆ, ನಮ್ಮ ಸ್ಕಿನ್ ಟ್ಯಾನ್ ಆಗಿದ್ದರೆ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ಗೆ ತುಂಬ ಗ್ಲೋ ಕೊಡುತ್ತೆ. ಅದರಿಂದ ಈ ರೀತಿ ಪ್ಯಾಕ್ ಮಾಡಿ ಹಚ್ಚೋದ್ರಿಂದ ಮತ್ತು ಸ್ಕ್ರಬ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ ತುಂಬ ಚೆನ್ನಾಗಿರುತ್ತೆ.
ಮೊದಲೆಲ್ಲ ಈ ರೀತಿ ಸ್ಕಿನ್ ಕೇರ್ ತುಂಬ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಟೈಮ್ ಇರಲಿಲ್ಲ, ತುಂಬ ತಿಂಗಳೇ ಆಗೋಯ್ತು ಮಾಡೇ ಇರಲಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಲ್ವ, ಅದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಿಮಗೇನಾದರೂ ಇನ್ನೂ ಏನಾದರೂ ಜಾಸ್ತಿ ಸ್ಕಿನ್ ಕೇರ್ ಬಗ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಧ ಗಂಟೆ ಇದು ಡ್ರೈ ಆಗಬೇಕು. ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಕ್ಲೀನ್ ಮಾಡಬೇಕಾಗುತ್ತೆ. ಜಾಸ್ತಿ ಫೋನಿದ್ದ ಬೇಗ 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 ತೊಳೆದು ಬಿಡೋದಲ್ಲ, ನಿಧಾನಕ್ಕೆ ಮಾಡಬೇಕಾಗುತ್ತೆ. ಇದೇನು ಹೇಳಿ ಹಿಂಗೆ ಕಾಣಿಸ್ತದಲ್ಲ ಅನ್ಕೋಬಿಡಿ. ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ವಾಶ್ ಮಾಡಬೇಕಾಗುತ್ತೆ. ಇವಾಗ 30 ಮಿನಿಟ್ಸ್ ಆಗಿದೆ ನೋಡಿ, ನೀವೇ ನೋಡ್ಬೋದು ಡ್ರೈ ಆಗಿದೆ, ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ನಿಧಾನಕ್ಕೆ ಮಸಾಜ್ ಮಾಡ್ತಾ ತಣ್ಣೀರಿಂದ ತೊಳಿಬೇಕು. ಬಿಸಿನೀರಿಂದ ಮುಖ ವಾಶ್ ಮಾಡಬಾರ್ದು, ತಣ್ಣೀರಿಂದ ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ತಾ ವಾಶ್ ಮಾಡಬೇಕು. ಇವಾಗ ನಾನು ವಾಶ್ ಬರ್ತೀನಿ, ರಿಸಲ್ಟ್ ಹೇಗಿದೆ ಅಂತ ನಿಮಗೆ ಲೈವಲ್ಲೇ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಇವಾಗ ವಾಶ್ ಬಂದಿದ್ದೀನಿ ನೋಡಿ ನೀವು. ಯಾವುದೇ ಸೋಪ್ ಯೂಸ್ ಮಾಡಿ ಮತ್ತು ಫೇಸ್ ವಾಶ್ ಯೂಸ್ ಮಾಡಿ ವಾಶ್ ಮಾಡಬೇಡಿ. ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದ್ರೂ ಅಷ್ಟೇ 3 hours ತನಕ ಯಾವುದೇ ಸೋಪಿಂದ ಮುಖ ತೊಳಿಬಾರ್ದು, ರಿಸಲ್ಟ್ ಸಿಗಲ್ಲ ಅದರಿಂದ. ನೋಡ್ಬೋದು ನೀವು ಇವಾಗ ತುಂಬ ಸ್ಮೂತ್ ಅನ್ನಿಸ್ತಿದೆ ಸ್ಕಿನ್ನು, ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾನು ಮೊದಲೆಲ್ಲ ತುಂಬ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಟೈಮ್ ಇಲ್ಲ, ಪಾಪು ಇದ್ದಾಳಲ್ವ ಅದರಿಂದ ಹಂಗೂ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಿದೆ. ನೋಡಿ ನೀವು ಎಷ್ಟು ಚೆನ್ನಾಗಿದೆ ಸ್ಕಿನ್. ಇನ್ನು ಒಂದು 10 ಮಿನಿಟ್ಸ್ ಬಿಟ್ಟು ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಯಾವುದೇ ಮಾಯ್ಶ್ಚರೈಸರ್ ಅದು ಹಚ್ಕೋಬೋದು. ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.